ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಆತ್ಮಿಕ ವಂದನೆಗಳು. ಈ ದಿನವೂ ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನ ಆತ್ಮರು ನಿಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡುತ್ತಾರೆ, ಅದ್ಭುತಗಳನ್ನು ಮಾಡುತ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಇಬ್ರಾಯ 6ನೇ ಅಧ್ಯಾಯ 10ನೇ ವಚನವನ್ನು ನಾನು ನಿಮಗಾಗಿ ಓದಲಿದ್ದೇನೆ. ನನ್ನ ಸಂಗಡ ನೀವು ಇದನ್ನು ಆತ್ಮದಲ್ಲಿ ಪ್ರಾರ್ಥನೆಯೊಂದಿಗೆ ಧ್ಯಾನಿಸಿರಿ. 6ನೇ ಅಧ್ಯಾಯ 10ನೇ ವಚನ, ನೀವು ದೇವರ ಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿಯನ್ನು ಆತನು ಅಂದರೆ ದೇವರು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಮ್ಮ ದೇವರು ನಾವು ಆತನ ಹೆಸರಿನಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಮರೆಯುವ ದೇವರಲ್ಲ. ನಾವು ಆತನ ನಾಮದಲ್ಲಿ ಇಟ್ಟ ಪ್ರೀತಿಯಿಂದ ಮಾಡಿದಂಥ ಪ್ರತಿಯೊಂದು ಕಾರ್ಯಕ್ಕೂ ಆತನು ಪ್ರತಿಫಲವನ್ನು ನೀಡುವ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ನಾನು ಅದಕ್ಕೆ ಒಂದು ಜೀವಂತವಾದ ಒಂದು ಸಾಕ್ಷಿ. ನನ್ನ ಜೀವನದಲ್ಲಿ ಕರ್ತನಿಗಾಗಿ ನಾನು ಯಾವ ಕಾರ್ಯವನ್ನು ಮಾಡಿದ್ದೇನೋ, ಆತನ ನಾಮದ ಮೇಲೆ ನಾನು ಇಟ್ಟಿರುವ ಪ್ರೀತಿಯಿಂದ ಯಾವ ಕಾರ್ಯಕ್ಕಾಗಿ ನಾನು ಕಷ್ಟಪಟ್ಟನೋ ಅದರ ಪ್ರತಿಫಲವನ್ನು ಆತನು ನನಗೆ ಕೊಡುತ್ತಾನೇ ಬರುತ್ತಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲವಿದೆ. ನೀವು ತ್ಯಾಗದಿಂದ ದೇವರ ನಾಮ ಮಹಿಮೆಗಾಗಿ ಕೊಡುವಂಥ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಫಲ ಇದೆ ಪ್ರಿಯರೇ. ಒಬ್ಬ ತಾಯಿ ಈ ರೀತಿಯಲ್ಲಿ ನಮ್ಮ ಸಂಗಡ ಬಂದು ಪ್ರಾರ್ಥನೆಗೆ ಕುಳಿತುಕೊಂಡಿರುವಾಗ ಹತ್ತಿ ಹೇಳಿದರು, ನನ್ನ ತಾಯಿ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರೋದರು. ನನ್ನ ಕುಟುಂಬವನ್ನೇ ನಾನು ಕಷ್ಟಪಟ್ಟು ಬೆಳೆಸಿದೆ. ಆದರೆ ನಾನು ಕಷ್ಟದಲ್ಲಿರುವಾಗ ನನ್ನ ಹೊಡ ಹುಟ್ಟಿದವರೆಲ್ಲ ಅದನ್ನು ಮರೆತು ಬಿಟ್ಟರು. ಹೌದು, ಅನೇಕ ಸಮಯ ನಮ್ಮ ಕೈಗಳಿಂದ ಒಳ್ಳೆಯದನ್ನು ಪಡೆದುಕೊಂಡಂಥ ವ್ಯಕ್ತಿಗಳು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಮರೆತು ದೂರವಾಗಿ ಹೋಗುತ್ತಾರೆ. ಆದರೆ ದೇವರು ನಮ್ಮನ್ನು ಮರೆಯುವಂಥ ದೇವರೇ ಅಲ್ಲ ಪ್ರಿಯರೇ. ಆತನು ನಮ್ಮನ್ನು ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. 1ನೇ ಅರಸ 17ನೇ ಅಧ್ಯಾಯದಲ್ಲಿ ನಾವು ಓದುವಾಗ 8ರಿಂದ 16ವರೆಗೂ ನಾವು ಓಡುವಾಗ ಅಲ್ಲಿ ಒಂದು ನಿಜವಾದ ಘಟನೆ ಬರೆದಿದೆ. ಪ್ರವಾದಿಯಾದ ಎಲಿಯನನ್ನು ಸ್ವಾಮಿ ಜೆರಬಾತ್ ವಿಧವೆಯ ಮನೆಗೆ ಹೋಗು ಎಂಬುದಾಗಿ ಅರ್ಪಣೆ ಕೊಟ್ಟಿದ್ದಾನೆ. ಆ ಅರ್ಪಣೆಯನ್ನು ಪಡೆದುಕೊಂಡಂಥ ಎಲಿಯನು ಜೆರಬಾತ್ ವಿಧವೆಯ ಮನೆಗೆ ಹೋಗುವಾಗ ಅವಳ ಮನೆಯಲ್ಲಿ ಇದ್ದಿದ್ದು ಕೈಯಷ್ಟು ಹಿಟ್ಟು ಮಾತ್ರ. ಆಗ ಆ ಒಂದು ವಿಧವೆಗೆ ಎಲಿಯನು ಹೇಳುತ್ತಾನೆ, ಈ ಕೈಯಷ್ಟು ಹಿಟ್ಟನ್ನು ಮೊದಲು ನನಗೆ ನೀನು ಕೊಡೋದಾದರೆ ಈ ಒಂದು ಕಷ್ಟಗಾಲಗಳು ಈ ದೇಶದಲ್ಲಿ ಮಾರೋವರೆಗೂ ನಿನ್ನ ಮನೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ, ಯಾವುದೇ ಕಷ್ಟ ಇರೋದಿಲ್ಲ. ಆದರೆ ಆ ಜೆರಬಾತ್ ವಿಧವೆ ಹೇಳ್ತಾರೆ, ಇರೋದು ಇಷ್ಟೇ, ಇದನ್ನು ತಿಂದು ನಾವು ಸಾಯಬೇಕು, ಬೇರೆ ಗತಿ ಇಲ್ಲ ಎಂಬುದಾಗಿ ಅಳುತ್ತಾ ಪ್ರವಾದಿ ಮುಂದೆ ಬರ್ತಾರೆ. ಆಗ ಪ್ರವಾದಿ ಎಲಿಯನು ಹೀಗೆಂದು ತಾನು ಹೆದರಬೇಡ, ನಾನು ಹೇಳಿದ ಮಾತನ್ನು ಕೇಳು, ಸೇನಾಧೀಶ್ವರಾದ ಯೆಹೋವನು ನಿನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ ಎಂಬುದಾಗಿ ಆ ಮಾತಿಗೆ ವಿಧೇಯರಾಗಿ ಮೊದಲು ಹಿಟ್ಟನ್ನು ಪ್ರವಾದಿಗೆ ಆತಳು ತರುವಾಗ ಅವಳು ಅದನ್ನು ತಂದು ಕೊಡುವಾಗ ಅವಳ ಮನೆಯಲ್ಲಿ ಆ ಒಂದು ಕಷ್ಟಗಾಳು ಬಿರುಗಾಳು ಆ ದೇಶವನ್ನು ಬಿಟ್ಟು ಹೋಗೋ ತನಕ ಅವರಿಗೆ ಯಾವುದೇ ಕೊರತೆ ಇಲ್ಲದೆ ಕರ್ತನವರನ್ನು ಆಶೀರ್ವದಿಸಿದನು. ಪ್ರಿಯರೇ, ದೇವರ ಸೇವೆಗೆ ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ದೇವರ ಸೇವೆಗೆ ನಾವು ಕೊಡುವಾಗ ದೇವರ ನಾಮದಲ್ಲಿ ಇಟ್ಟಿರುವಂಥ ಪ್ರೀತಿಗಾಗಿ ನಾವು ಕಷ್ಟಪಡುವಾಗ ಎಂದಿಗೂ ನಾವು ಆಶಾಭಂಗ ಪಡುವುದೇ ಇಲ್ಲ ಪ್ರಿಯರೇ. ಒಮ್ಮೆ ಒಬ್ಬರು ಸಿಸ್ಟರ್ ನನ್ನನ್ನು ಸಂಧಿಸಿದರು. ಅವರು ಹೇಳಿದರು, ಈ ಒಂದು ಟಿ ವಿ ಕಾರ್ಯಕ್ರಮವನ್ನು ನಾನು ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕಂತದಾಗಿ ಹೇಳಿ ಅರಿಕೆ ಮಾಡಿ ಪ್ರೇಯರ್ ಮಾಡ್ತಾ ಬರ್ತಿದ್ದೆ ಬ್ರದರ್. ಎಷ್ಟೋ ವರ್ಷಗಳಿಂದ ಒಂದು 40,000 ಸಾಲಕ್ಕೆ ನಾನು ಬಡ್ಡಿ ಕಟ್ಟುತ್ತಾ ಇದ್ದೆ. ಆ ಬಡ್ಡಿಯನ್ನು ತೀರಿಸಲು ಮನೆ ಕೆಲಸವನ್ನು ಸಹ ನಾನು ಮಾಡುತ್ತಿದ್ದೆ. ಆದರೆ ಈ ಟಿ ವಿ ಕಾರ್ಯಕ್ರಮವನ್ನು ನಾನು ಸಹಾಯ ಮಾಡಬೇಕೆಂಬುದಾಗಿ ಅರಿಕೆ ಮಾಡಿದಾಗ ಕರ್ತನು ಆ ಸಾಲಗಾರರ ಹೃದಯದಲ್ಲಿ ಕಾರ್ಯ ಮಾಡಿ, ಇನ್ನು ಮುಂದೆ ಬಡ್ಡಿನೇ ಬೇಡ, ಆ ಸಾಲದಲ್ಲಿ ಅರ್ಧವನ್ನು ಕೊಟ್ಟರು ಸಾಕು ಎಂಬುದಾಗಿ ಅವರು ಹೇಳಿದರು. ಆ ಅರ್ಧವನ್ನು ಸಹ ಕೊಡೋಕ್ಕೆ ನನಗೆ ಇನ್ನೊಬ್ಬರು ಸಹಾಯ ಮಾಡಿದರು. ಸಾಲವಿಲ್ಲದೆ ಸ್ವಾಮಿ ನನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಈಗ ನಾನು ದೇವರ ಸೇವೆಗೆ ಕೊಡುತ್ತಾ ಇದ್ದೀನಿ. ಒಂದೊಂದು ತಿಂಗಳು ನಾನು ದೇವರ ಸೇವೆಗೆ ಕೊಡುವಾಗ ಆಶೀರ್ವಾದವನ್ನು ನೋಡುತ್ತಿದ್ದೇನೆ.
ಸಾಲವಿಲ್ಲದ ಜೀವನವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಒಳ್ಳೆಯ ಮನೆಯನ್ನು ಕೊಟ್ಟಿದ್ದಾನೆ, ಕುಟುಂಬವನ್ನು ಆರೋಗ್ಯವಾಗಿ ಇಟ್ಟಿದ್ದಾನೆ, ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸಾಕ್ಷಿಯನ್ನು ಹೇಳಿದರು ಸಿಸ್ಟರ್. ಹೌದು ಪ್ರಿಯರೇ, ಈ ಒಂದು ವಚನವನ್ನು ಕೇಳುತ್ತಿರುವ ನೀವು ದೇವರ ಸೇವೆಗೆ ಕೊಡಲು ಮುಂದೆ ಬನ್ನಿ. ನೀವು ಹೋಗುವ ಸಭೆಗೆ ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿಗಾಗಿ ಕೊಡ್ರಿ, ಆಗ ನಿಮಗೆ ಕೊಡಲ್ಪಡುತ್ತದೆ. ದೇವರು ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಯಾರ ಹತ್ರನೂ ನಾವು ಪ್ರತಿಫಲವನ್ನು ಎದುರು ನೋಡಲು ಸಾಧ್ಯವಿಲ್ಲ. ಕಾರಣವೇನೆಂದರೆ ಈ ಲೋಕವು ದುಷ್ಟ ಜನರಿಂದ ತುಂಬಿದೆ. ಜನರು ಕೃತಜ್ಞತೆ ಇಲ್ಲದವರಾಗಿದ್ದಾರೆ. 2 ತಿಮೋತಿ 3:12 ಹೇಳುತ್ತೆ, ಕಡೆ ಕಾಲದ ಜನರು ಒಳ್ಳೆಯವರನ್ನು ದ್ವೇಷ ಮಾಡುವಂಥ ಜನರಾಗಿರ್ತಾರೆ, ಕೃತಜ್ಞತೆ ಇಲ್ಲದೇ ಇರುವಂಥ ಜನರಾಗಿರ್ತಾರೆ. ಹೌದು, ಅಂಥ ಒಂದು ತಲೆಮಾರು ಈಗಲೇ ಬಂದಾಯಿತು ಪ್ರಿಯರೇ. ಅಂಥ ಒಂದು ಜನರು ಈಗಲೇ ಹುಟ್ಟಾಯಿತು ಪ್ರಿಯರೇ. ಈ ಲೋಕದಲ್ಲಿ ಯಾರಿಗೂ ಕೃತಜ್ಞತೆ ಇಲ್ಲದೆ ಬದುಕುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಪ್ರಿಯರೇ. ಈ ದಿನದಲ್ಲಿ ಎಲ್ಲರೂ ಸ್ವಾರ್ಥಿಕರಾಗಿ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಪ್ರಿಯರೇ. ಹೌದು, ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಒಂದು ನೋವಿನಿಂದ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಿರ್ಬೋದು. ಅಯ್ಯೋ, ನನ್ನ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಅದರ ಪ್ರತಿಫಲ ನನ್ನ ಮಕ್ಕಳು ನನಗೆ ಒಳ್ಳೆಯದನ್ನು ಮಾಡಲಿಲ್ಲಲ್ಲೋ. ಅಲ್ಲ, ನನ್ನ ಗಂಡನಿಗಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ, ನನ್ನ ಗಂಡನ ಅದನ್ನು ನೆನೆಸಲಿಲ್ವಲ್ಲ. ನನ್ನ ಹೆಂಡತಿಗಾಗಿ ಎಷ್ಟು ಕಷ್ಟಪಟ್ಟಿದ್ದೀನಿ, ಆದರೆ ನನ್ನ ಹೆಂಡತಿ ಅದನ್ನು ನೆನೆಸುವುದಿಲ್ಲಲ್ವಾ ಎಂಬುದಾಗಿ ನೀವು ಕಣ್ಣೀರಿನಿಂದ ಈ ಕಾರ್ಯಕ್ರಮವನ್ನು ನೋಡ್ತಿರ್ಬೋದು. ಜನರು ನೀವು ಮಾಡಿದಂಥ ಒಳ್ಳೆಯ ಕಾರ್ಯಕ್ಕೆ ಪ್ರತಿಫಲ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ದೇವರು ನಿಮ್ಮನ್ನು ನೋಡುತ್ತಿದ್ದಾನೆ. ದೇವರು ಆತ್ಮನು ನಿಮ್ಮ ಸಂಗಡ ಇದ್ದಾನೆ. ನೀವು ಮಾಡಿದಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ ನಿಜವಾಗಲೂ ದೇವರು ಈ ಲೋಕದಲ್ಲೂ ಪ್ರತಿಫಲವನ್ನು ಕೊಡುತ್ತಾನೆ, ಪರಲೋಕದಲ್ಲೂ ನಿಮಗೆ ಪ್ರತಿಫಲವನ್ನು ಕೊಡುತ್ತಾನೆ ಪ್ರಿಯರೇ. ದೇವರ ಮಕ್ಕಳು, ದೇವರ ಜನರು, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಮನುಷ್ಯರು ನಮಗೆ ಪ್ರತಿಫಲವನ್ನು ಕೊಡಬೇಕು ಎಂಬುದಾಗಿ ನಾವು ಎದುರು ನೋಡುವುದನ್ನು ಬಿಟ್ಟು ಬಿಡಬೇಕು. ಕರ್ತನ ವಾಕ್ಯ ಹೇಳುತ್ತದೆ, ನೀವು ಒಳ್ಳೆಯ ಕೆಲಸವನ್ನು ಮಾಡುವಾಗ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಮಾಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಿರಿ. ಕಾರಣವೇನೆಂದರೆ ಆತನು ಪ್ರತಿಯೊಬ್ಬರಿಗೂ ಪ್ರತಿಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ನೀವು ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕು ಎಂಬುದಾಗ ಒಂದು ಯೋಚನೆ ಇದ್ದರೆ ಆ ಮನುಷ್ಯನಿಗಾಗಿ ಮಾಡಬೇಡ್ರಿ, ಆ ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ದೇವರಿಗಾಗಿ ಮಾಡಿರಿ. ಥೆರೇಸ ಅಮ್ಮನವರು ಒಮ್ಮೆ ಕುಷ್ಠರೋಗಿಗಳಿಗೆ ಔಷಧಿಯನ್ನು ಹಚ್ಚುತ್ತಿರುವಾಗ ಒಂದು ಸಿಸ್ಟರ್ ಕೇಳಿದ್ರಂತೆ, ಹೇಗೆ ನೀವು ಈಗ ಈ ಒಂದು ಎಲ್ಲ ಹುಣ್ಣುಗಳಿಗೆ ಹೇಗೆ ನೀವು ಈ ಔಷಧಿಯನ್ನು ಹಂಚುತ್ತೀರಾ, ಅದು ನಿಮಗೆ ಇನ್ಫೆಕ್ಷನ್ ಆಗಲ್ವಾ ಅಂತ ಕೇಳಿದಾಗ ಅವರು ಹೇಳಿದ ಉತ್ತರ ಏನಂದು ಗೊತ್ತಾ, ಆ ಒಂದು ಕುಷ್ಠರೋಗಿಯ ಕಣ್ಗಳಲ್ಲಿ ಆತನನ್ನು ಸೃಷ್ಟಿ ಮಾಡುವಂಥ ದೇವರನ್ನು ನೋಡ್ತಿದ್ದೀನಿ. ನಾನು ಆ ಕುಷ್ಠರೋಗಿಗೆ ನಾನು ಚಿಕಿತ್ಸೆ ಮಾಡ್ತಿಲ್ಲ, ಆತನನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಸೇವೆಯನ್ನು ಮಾಡ್ತಿದ್ದೀನಿ. ಅದನ್ನು ನೆನೆಸಿ ನಾನು ಆ ಕುಷ್ಠರೋಗಿಗಳ ಹುಣ್ಣನ್ನು ನಾನು ಮುಟ್ಟುತ್ತಿದ್ದೀನಿ ಎಂಬುದಾಗಿ ಹೇಳ್ತಾರಂತೆ ಪ್ರಿಯರೇ. ಹೌದು, ಅವರಿಗೆ ಪ್ರತಿಫಲವನ್ನು ದೇವರು ಕೊಟ್ಟರು. ನಾವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡುವಾಗ ಮನುಷ್ಯರಿಗಾಗಿ ಮಾಡದೆ ದೇವರನ್ನು ನೆನೆಸಿಕೊಂಡು ಮಾಡುವಾಗ ನಮ್ಮನ್ನು ನೋಡುವಾತನು ನಮಗೆ ಪ್ರತಿಫಲವನ್ನು ಕೊಡುತ್ತಾನೆ. ಈ ಲೋಕದಲ್ಲಿ ಯಾರು ನಮಗೆ ಸರಿಯಾದ ಪ್ರತಿಫಲವನ್ನು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಬನ್ನಿ, ಈ ದಿನ ನೊಂದೋದ ಹೃದಯದಿಂದ ನೀವು ಕೂತ್ಕೊಂಡಿದ್ದೀರಾ, ಕಣ್ಣೀರಿನಿಂದ ಕುಳಿತುಕೊಂಡಿದ್ದೀರಾ, ಎದ್ದೇಳ್ರಿ, ಪ್ರಾರ್ಥನೆ ಮಾಡಿರಿ. ಕರ್ತ ನಿಮ್ಮ ಹೃದಯವನ್ನು ಬಲಪಡಿಸುವನಾಗಿದ್ದಾನೆ. ಈಗಲೇ ನಾನು ನೋಡ್ತಿದ್ದೀನಿ, ಒಬ್ಬರು ತಾಯಿಯವರು ನಿಮ್ಮ ಮಕ್ಕಳ ವಿಷಯವಾಗಿ ಅಳುತ್ತಾ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ. ಅಯ್ಯೋ, ನನ್ನ ಮಕ್ಕಳಿಗಾಗಿ ಎಷ್ಟು ಕಷ್ಟಪಟ್ಟೆ, ದೇಶ ಬಿಟ್ಟು ದೇಶ ಹೋಗಿ ನಾನು ಕಷ್ಟಪಟ್ಟು ದುಡಿದು ಬಂದೆ, ಆದರೆ ನನ್ನ ಮಕ್ಕಳು ನನ್ನ ಮರೆತು ಬಿಟ್ರಲ್ಲ ಎಂಬುದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ನೀವು ಅಳುತ್ತಾ ಇದ್ದೀರಮ್ಮ. ಕರ್ತನ ಆತ್ಮವು ನಿಮ್ಮನ್ನು ಸ್ಪರ್ಶಿಸುತ್ತಾ ಇದೆ. ಬಲಗೊಳ್ಳ್ರಿ, ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಆತ್ಮವು ಈಗಲೇ ಒಬ್ಬೊಬ್ಬರ ಮೇಲೆ ಇಳಿತಾ ಇದೆ. ಲತಾ, ಕರ್ತನ ಆತ್ಮ ನಿಮ್ಮ ಮೇಲೆ ಇಳಿತದೆ. ಲತಾ, ಕರ್ತನ ಆತ್ಮವು ನಿಮ್ಮನ್ನು ಬಲಪಡಿಸುತ್ತಾ ಇದೆ. ನೊಂದೋಗಿರುವಂಥ ನಿಮ್ಮ ಹೃದಯವನ್ನು ಕರ್ತನು ಬಲಪಡಿಸುತ್ತಾ ಇದೆ. ಲತಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಒಬ್ಬೊಬ್ಬರನ್ನು ಕರ್ತನು ಮುಟ್ಟುತ್ತಾ ಇದ್ದಾನೆ. ಸುಮಾ ಎಂಬ ಹೆಸರನ್ನು ನನ್ನ ಹೃದಯದಲ್ಲಿ ಸ್ವಾಮಿ ಪವಿತ್ರಾತ್ಮದ ಮುಖಾಂತರ ಕೊಡ್ತಾರೆ. ಸುಮಾ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳನ್ನು ನೋಡ್ತೀರ. ಸುಮಾ, ಎಷ್ಟೋ ಸಾಲದ ಸುಲುಕಿನಲ್ಲಿ ಸಿಕ್ಕಿದ್ದೀರ. ಸುಮಾ, ಕರ್ತನ ಆತ್ಮವನ್ನು ನಿಮ್ಮನ್ನು ಮುಟ್ಟುತ್ತಿದ್ದಾನೆ. ಈಗಲೇ ಬಲಹೀನತೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಕೈಗಳನ್ನೆತ್ತಿ ಪ್ರಾರ್ಥಿಸಿರಿ, ಅಥವಾ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ. ಆಸ್ತಮ ಸ್ವಸ್ಥವಾಗಲು ಯೇಸುವಿನ ನಾಮದಲ್ಲಿ, ಕ್ಯಾನ್ಸರ್ ಸ್ವಸ್ಥವಾಗಲು ಯೇಸುವಿನ ನಾಮದಲ್ಲಿ, ಟ್ಯೂಬರ್ ಕ್ಲಾಸಸ್ ಸ್ವಸ್ಥವಾಗಲು ಯೇಸುವಿನ ನಾಮದಲ್ಲಿ, ಎಲ್ಲ ವಿಧವಾದ ಗಡ್ಡೆಗಳು ಈಗಲೇ ಯೇಸುವಿನ ನಾಮದಲ್ಲಿ ಮಾಯವಾಗಲಿ, ಸುಖವಾಗಲಿ ಯೇಸುವಿನ ನಾಮದಲ್ಲಿ, ಬಿಡುಗಡೆಯನ್ನು ಹೊಂದಿಕೊಂಡ್ರೆ ಯೇಸುವಿನ ನಾಮದಲ್ಲಿ. ಸ್ವಾಮಿ, ಈ ಒಂದು ಕಾರ್ಯಕ್ರಮವನ್ನು ನೋಡಿದಂಥ
ಪ್ರತಿಯೊಬ್ಬರನ್ನು ಮುಟ್ಟು. ನಾನು ಪ್ರೀತಿಸಿದವರು ನನ್ನನ್ನು ಪ್ರೀತಿಸಲಿಲ್ಲ ಎಂಬುದಾಗಿ ಕಣ್ಣೀರು ಸುರಿಸ್ತಿರುವಂಥ ಪ್ರತಿಯೊಬ್ಬರ ಹೃದಯವನ್ನು ಬಲಗೊಳಿಸು ಸ್ವಾಮಿ. ನೀನೊಬ್ಬನೇ ಪ್ರತಿಫಲವನ್ನು ಕೊಡುವಂಥ ದೇವರು. ಒಬ್ಬೊಬ್ಬರಿಗೂ ಪ್ರತಿಫಲವನ್ನು ಕೊಟ್ಟು ಆಶೀರ್ವದಿಸು. ಅವರ ಕಣ್ಣೀರು ಸ್ವಾಮಿ ಒರೆಸಲ್ಪಡಲಿ, ಸಮಾಧಾನವು ಅವರಿಗೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಆಶೀರ್ವಾದವು ಬರಲಿ, ಅಭಿವೃದ್ಧಿ ಬರಲಿ, ಅವ್ರ ಮನೆಯಲ್ಲಿ ತೃಪ್ತಿ, ಸಮಾಧಾನವು, ಸಂತೋಷವೂ ಇರಲಿ ಸ್ವಾಮಿ. ಕರ್ತನೇ, ಅವರ ಅಗತ್ಯಗಳನ್ನು ಪೂರೈಸು. ಯಾರೆಲ್ಲ ಸ್ವಾಮಿ ಉದ್ದೇಶಕ್ಕೆ ಹೋಗಬೇಕಂತ ಪ್ರಯಾಸ ಪಡ್ತಾ ಇದ್ದಾರೋ ಅವರಿಗೆ ವೀಸಾ ದೊರಕುವಂಥ ಕೃಪೆ ನೀಡಿ ಸ್ವಾಮಿ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಲಾಭ ದೊರಕುವಂಥ ಕೃಪೆ ನೀಡಿ ಸ್ವಾಮಿ. ಸ್ವಾಮಿ, ಉದ್ಯೋಗಕ್ಕಾಗಿ ಇಂಟರ್ವ್ಯೂಗೆ ಹೋಗೋರನ್ನು ಆಶೀರ್ವದಿಸು ಸ್ವಾಮಿ. ಸ್ವಾಮಿ, ಪರೀಕ್ಷೆ ಬರೆಯೋರನ್ನು ಆಶೀರ್ವದಿಸು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿಮ್ಮ ಕಾಯುಳ್ಳ ಕರಗಳಲ್ಲಿ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತೀನಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನು ನಿಮಗೆ ಅದ್ಭುತವನ್ನು ಮಾಡಿದ್ದಾನೆ ಪ್ರಿಯರೇ. ಅನೇಕರನ್ನು ಮುಟ್ಟಿದ್ದಾನೆ. ಪ್ರತಿಯೊಬ್ಬರನ್ನು ಸ್ವಾಮಿ ಮುಟ್ಟುತ್ತಿದ್ದಾರೆ. ವಿದೇಶಕ್ಕೆ ಹೋಗಲು ಒಬ್ಬ ಬ್ರದರ್, ನೀವು ವೀಸಾಕ್ಕಾಗಿ ಕಾಯ್ದಿದ್ದೀರಾ. ಕರ್ತನು ನಿಮಗೆ ಆ ಒಂದು ವೀಸಾವನ್ನು ನಿಮ್ಮ ಕೈಗೆ ಸಿಕ್ಕುವಂತೆ ಕರ್ತನು ಕೃಪೆ ನೀಡ್ತಾನೆ. ಅಧಿಕಾರಿಗಳ ಹೃದಯದಲ್ಲಿ ಕರ್ತನು ಕಾರ್ಯವನ್ನು ಮಾಡ್ತಾನೆ. ಪ್ರಿಯರೇ, ನೀವು ಬ್ಯಾಂಗ್ಳೂರಲ್ಲಿ ಇರೋದಾದರೆ ಬನ್ನಿ, ನಮ್ಮ ಜೊತೆಯಲ್ಲಿ ಸೇರಿ ಕನ್ನಡ ಆರಾಧನೆಯಲ್ಲಿ ಭಾಗವಹಿಸಿ ನಾವು ದೇವರನ್ನು ಆರಾಧಿಸೋಣ. ಮಾತ್ರವಲ್ಲ, ಪ್ರತಿ ಶುಕ್ರವಾರ ಬಿಡುಗಡೆ ಕೂಟವಿದೆ. ಆ ಕೂಟಗಳಲ್ಲಿ ನಾವು ನಿಮಗಾಗಿ ಪ್ರಾರ್ಥಿಸಲಿದ್ದೇವೆ. ಬನ್ನಿ, ನಿಮ್ಮ ಆತ್ಮಗಳಲ್ಲಿ ಬಿಡುಗಡೆಯನ್ನು ಹೊಂದಿಕೊಂಡು ಸಂತೋಷವಾಗಿ ಬಾಳಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಹೃದಯವನ್ನು ಪವಿತ್ರಾತ್ಮರು ಪ್ರೇರೇಪಿಸೋದಾದರೆ ಸಹಾಯ ಮಾಡಿರಿ, ಕೊಡಿರಿ, ನಿಮಗೆ ಕೊಡಲ್ಪಡುತ್ತದೆ. ತಪ್ಪದೆ ಪ್ರತಿ ಗುರುವಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆ ವಿಷಯವಾಗಿ ಯಾವುದೇ ವಿಷಯವಾಗಿದ್ದರೂ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಪ್ರಾರ್ಥನೆ ವಿಷಯವನ್ನು ನಮಗೆ ತಿಳಿಸಿರಿ. ನಾವು ಸಭೆಯಾಗಿ ಸೇರಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ಕರ್ತನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತಾನೆ. ಈ ಒಂದು ವಾರವು ಸಮಾಧಾನದ ವಾರವಾಗಿರುತ್ತದೆ. ದೇವರ ಕೃಪೆಯು ನಿಮ್ಮ ಮೇಲೆ ಇರುತ್ತದೆ. ದೇವರ ಕರವು ನಿಮ್ಮ ಮೇಲೆ ಇದೆ. ನೀವು ಹೊಂದಿಕೊಂಡಂಥ ಅದ್ಭುತಗಳನ್ನು ನಮಗೆ ತಿಳಿಸಲು ಮರೆಯಬೇಡಿರಿ. ಮಾತ್ರವಲ್ಲ, ನಿಮ್ಮ ವಿಳಾಸವನ್ನು ತಿಳಿಸೋದಾದರೆ ಉಚಿತವಾಗಿ ನಮ್ಮ ಮ್ಯಾಗಝೀನನ್ನು ನಿಮಗೆ ಕಳಿಸಿಕೊಡುತ್ತೇವೆ. ನಿಮ್ಮ ಸಭೆಗಳಲ್ಲಿ ಅಥವಾ ನಿಮ್ಮ ಕೂಟಗಳಲ್ಲಿ ನಾವು ಬಂದು ಕರ್ತನ ವಾಕ್ಯವನ್ನು ಕೊಡಬೇಕಾದರೆ ಈ ನಂಬರ್ಗಳನ್ನು ಸಂಪರ್ಕಿಸಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.